ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು GK ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಮೆದುಳಿನ ಕೋಶಗಳನ್ನು ಹಾನಿಯಿಂದ ರಕ್ಷಿಸುವ ಹಣ್ಣು ಯಾವುದು? ಆಪ್ಷನ್ಸ್: ಎ ದಾಳಿಂಬೆ, ಬಿ ಕಿತ್ತಳೆ, ಸಿ ಬಾಳೆಹಣ್ಣು, ಡಿ ಪರಂಗಿ. ಸರಿಯಾದ ಉತ್ತರ ಆಪ್ಷನ್ ಎ ದಾಳಿಂಬೆ. ಈ ಕೆಂಪಾದ ಹಣ್ಣಿನಲ್ಲಿರುವ ಜೀವಸತ್ವಗಳು ಮತ್ತು ಖನಿಜಗಳು ಕೂದಲಿನ ಆರೋಗ್ಯಕ್ಕೆ ಒಳ್ಳೆಯದು ಮತ್ತು ಇದರಲ್ಲಿರುವ ಕಬ್ಬಿಣವು ರಕ್ತಹೀನತೆಯನ್ನು ತಡೆದು ಮೆದುಳಿನ ಕೋಶಗಳನ್ನು ಹಾನಿಯಿಂದ ರಕ್ಷಿಸುತ್ತವೆ. ದಾಳಿಂಬೆಯಲ್ಲಿರುವ ಪೊಟ್ಯಾಷಿಯಂ ಶಕ್ತಿಯ ಮಟ್ಟವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಮತ್ತು ಇದರಲ್ಲಿರುವ ಮೆಗ್ನೀಷಿಯಂ ಮೂಳೆಗಳ ಆರೋಗ್ಯಕ್ಕೆ ಒಳ್ಳೆಯದು. ವಿಶೇಷವಾಗಿ ದಾಳಿಂಬೆ ಹಣ್ಣು ಪೋಷಕಾಂಶಗಳ ನಿಧಿಯಾಗಿದ್ದು, ಮಕ್ಕಳಾಗದೇ ಇದ್ದವರು ಈ ಹಣ್ಣನ್ನು ದಿನಕ್ಕೊಂದು ತಿಂದರೆ ಪೋಷಕರಾಗುವ ಸಾಧ್ಯತೆ ಇರುತ್ತದೆ. ಆದರೆ ದಾಳಿಂಬೆಯನ್ನು ಅತಿಯಾಗಿ ತಿನ್ನುವುದರಿಂದ ಅಜೀರ್ಣ ಮತ್ತು ಅತಿಸಾರದಂತಹ ಸಮಸ್ಯೆಗಳು ಉಂಟಾಗಬಹುದು. ಎರಡನೇ ಪ್ರಶ್ನೆ, ಕಿಡ್ನಿ ಫೇಲ್ ಆದರೆ ದೇಹದ ಯಾವ ಭಾಗದಲ್ಲಿ ತೀವ್ರ ನೋವು ಕಾಣಿಸಿಕೊಳ್ಳುತ್ತದೆ? ಆಪ್ಷನ್ಸ್: ಎ ತೊಡೆ ಸಂದು, ಬಿ ಸೊಂಟ, ಸಿ ಹೊಟ್ಟೆ, ಡಿ ವೃಷ್ಣ. ಸರಿಯಾದ ಉತ್ತರ ಈ ಮೇಲಿನ ಎಲ್ಲವೂ. ಕಿಡ್ನಿಯಲ್ಲಿ ಯಾವುದೇ ಸಮಸ್ಯೆ ಉಂಟಾದರೆ ನೋವು ಮೊದಲು ಬೆನ್ನಿನ ಕೆಳಭಾಗದಲ್ಲಿ ಕಂಡುಬರುತ್ತದೆ. ಈ ನೋವು ಸಾಮಾನ್ಯವಾಗಿ ಕೆಳ ಬೆನ್ನಿನಲ್ಲಿ, ಅಂದರೆ ಪೆಕ್ಕೆಲುಬುಗಳ ಕೆಳಗೆ ಮೂತ್ರಪಿಂಡಗಳು ಇರುತ್ತವೆ. ಮೂತ್ರಪಿಂಡದಲ್ಲಿ ಊತ ಅಥವಾ ಯಾವುದೇ ಸಮಸ್ಯೆ ಇದ್ದರೆ ನಂತರ ಈ ನೋವು ತುಂಬಾ ತೀವ್ರವಾಗುತ್ತದೆ. ಮೂತ್ರಪಿಂಡದಲ್ಲಿ ಊತ ಇಲ್ಲವೇ ಕಲ್ಲುಗಳಿದ್ದರೆ ತೊಡೆ ಸಂದು ಪ್ರದೇಶದಲ್ಲಿ ನೋವು ಕಾಣಿಸುತ್ತದೆ. ಕೆಲವು ಕಿಡ್ನಿ ಸಮಸ್ಯೆಯಿಂದಲೂ ಹೊಟ್ಟೆ ನೋವು ಬರುತ್ತದೆ. ಮೂತ್ರಪಿಂಡದ ಕಾರ್ಯದ ಮೇಲೆ ಪರಿಣಾಮ ಬೀರಿದರೆ ಅಥವಾ ಊತ ಇದ್ದರೆ ನೀವು ತೀವ್ರವಾದ ಹೊಟ್ಟೆ ನೋವು ಅನುಭವಿಸಬಹುದು. ಮೂತ್ರಪಿಂಡಗಳಲ್ಲಿ ಕಲ್ಲು ಇದ್ದರೆ ಕೆಲವೊಮ್ಮೆ ವೃಷ್ಣ ಪ್ರದೇಶಕ್ಕೆ ಹರಡುತ್ತದೆ. ಈ ನೋವು ತೀವ್ರವಾಗಿರುತ್ತದೆ. ವಿಶೇಷವಾಗಿ ಕಲ್ಲು ಮೂತ್ರನಾಳದ ಮೂಲಕ ಹಾದು ಹೋದಾಗ ಈ ನೋವು ಇನ್ನಷ್ಟು ತೀವ್ರವಾಗುತ್ತದೆ. ಮೂರನೇ ಪ್ರಶ್ನೆ, ಕಪ್ಪು ಅರಿಶಿನವನ್ನು ಭಾರತದ ಯಾವ ರಾಜ್ಯಗಳಲ್ಲಿ ಬೆಳೆಯಲಾಗುತ್ತದೆ? ಆಪ್ಷನ್ಸ್: ಎ ಪಶ್ಚಿಮ ಬಂಗಾಳ, ಬಿ ಅಸ್ಸಾಂ, ಸಿ ಕರ್ನಾಟಕ, ಡಿ ತಮಿಳುನಾಡು. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಪಶ್ಚಿಮ ಬಂಗಾಳ ಮತ್ತು ಅಸ್ಸಾಂನಂತಹ ಭೂಮಿಯಲ್ಲಿ ಮಾತ್ರ ಈ ಕಪ್ಪು ಅರಿಶಿನವನ್ನು ಹೆಚ್ಚಾಗಿ ಬೆಳೆಯಲಾಗುತ್ತಿತ್ತು. ಆದರೆ ಈಗ ಇದನ್ನು ಜೈಪುರ, ದೌಸಾ, ಸಿಕಾರ್ ಸೇರಿದಂತೆ ರಾಜಸ್ಥಾನದ ಅನೇಕ ಪ್ರದೇಶಗಳಲ್ಲಿಯೂ ಕೂಡ ಬೆಳೆಯಲಾಗುತ್ತಿದೆ. ಇದೊಂದು ಔಷಧೀಯ ಗುಣ ಹೊಂದಿರುವ ಅಪರೂಪದ ಸಸ್ಯವರ್ಗ. ಇದು ಮೊದಲು ಕಂಡುಬಂದಿದ್ದು ಅಸ್ಸಾಂನ ಕಾಮಾಖ್ಯ ಮಾತಾ ದೇವಾಲಯದ ಪರ್ವತ ಪ್ರದೇಶಗಳಲ್ಲಿ. ಹಾಗಾಗಿ ಇದನ್ನು ಇಂದಿಗೂ ಪಶ್ಚಿಮ ಬಂಗಾಳ ಮತ್ತು ಅಸ್ಸಾಂ ಪ್ರದೇಶದಲ್ಲಿ ಪೂಜೆ ಮತ್ತು ಶುಭ ಕಾರ್ಯಗಳಲ್ಲಿ ಬಳಸಲಾಗುತ್ತದೆ. ಕಪ್ಪು ಅರಿಶಿನ ಒಂದು ಅಪರೂಪದ ಔಷಧೀಯ ಸಸ್ಯವಾಗಿದ್ದು ಇದು ಹಳದಿ ಅರಿಶಿನಕ್ಕಿಂತ ಭಿನ್ನವಾಗಿದೆ. 10 ಹಲವು ಔಷಧೀಯ ಗುಣಗಳನ್ನು ಹೊಂದಿದೆ. ನಾಲ್ಕನೇ ಪ್ರಶ್ನೆ, ಸೂರ್ಯನ ಬೆಳಕಿನಿಂದ ಚಾಲಿತವಾಗುವ ಲ್ಯಾಪ್ಟಾಪ್ ಪರಿಚಯಿಸಿರುವ ಕಂಪನಿ ಯಾವುದು? ಆಪ್ಷನ್ಸ್: ಎ ಡೆಲ್, ಬಿ ಮ್ಯಾಕ್, ಸಿ ಲೆನೋವೊ, ಡಿ ಆಪಲ್. ಸರಿಯಾದ ಉತ್ತರ ಆಪ್ಷನ್ ಸಿ ಲೆನೋವೊ. ಯೋಗ ಸೋಲಾರ್ PC ಕಾನ್ಸೆಪ್ಟ್ ಮೊಬೈಲ್ ವರ್ಲ್ಡ್ ಲೆನೋವೊ ಪರಿಚಯಿಸಿದ ಎಲ್ಲ ಉತ್ಪನ್ನಗಳಲ್ಲಿ ಅತ್ಯಂತ ವಿಶಿಷ್ಟವಾಗಿದೆ. ಇದು ಸೂರ್ಯನ ಬೆಳಕಿನಿಂದ ಚಾಲಿತವಾದ ಲ್ಯಾಪ್ಟಾಪ್. ಕಂಪನಿಯು ಈ PCಯನ್ನು ಒಳಾಂಗಣದಲ್ಲಿ ಮಾತ್ರವಲ್ಲದೆ ಮನೆಯ ಹೊರಗೆ, ಉದ್ಯಾನವನದಲ್ಲಿ, ರಸ್ತೆಯಲ್ಲಿ, ನಿಲ್ದಾಣದಲ್ಲಿ ಅಥವಾ ಅಂತಹ ಯಾವುದೇ ತೆರೆದ ಸ್ಥಳದಲ್ಲಿ ಕೆಲಸ ಮಾಡಲು ಬಯಸುವವರಿಗೆ ವಿಶೇಷವಾಗಿ ಪರಿಚಯಿಸಿದೆ. ಈ PCಯು ಸೌರ ಫಲಕವನ್ನು ಹೊಂದಿದ್ದು ಅದು 24% ಹೆಚ್ಚು ಸೌರಶಕ್ತಿಯನ್ನು ಪರಿಣಾಮಕಾರಿಯಾಗಿ ಪರಿವರ್ತಿಸುತ್ತದೆ. ಇದು ಈ ಲ್ಯಾಪ್ಟಾಪ್ ಸೂರ್ಯನ ಬೆಳಕನ್ನು ಬಳಸಿ ಚಾರ್ಜ್ ಮಾಡಲು ಅನುವು ಮಾಡಿಕೊಡುತ್ತದೆ. ಲೆನೋವೊದ ಈ ಸೌರಶಕ್ತಿ ಚಾಲಿತ PC ತುಂಬಾ ಹಗುರವಾಗಿದ್ದು ಇದರ ತೂಕ ಕೇವಲ 1.22 kg. ಇದರ ದಪ್ಪ ಕೇವಲ 15 mm. ಈ ಲ್ಯಾಪ್ಟಾಪ್ ತುಂಬಾ ಸ್ಲಿಮ್ ಆಗಿದ್ದು ಹಗುರವಾಗಿರುವುದರಿಂದ ನೀವು ಇದನ್ನು ಎಲ್ಲಿಗೆ ಬೇಕಾದರೂ ಸುಲಭವಾಗಿ ಕೊಂಡೊಯ್ಯಬಹುದು. ಐದನೇ ಪ್ರಶ್ನೆ, ಪೋಷಕಾಂಶಗಳ ಕೊರತೆ ಮತ್ತು ಆನುವಂಶಿಕವಾಗಿ ಹರಡುವ ಸಾಮಾನ್ಯ ಸಮಸ್ಯೆ ಯಾವುದು? ಆಪ್ಷನ್ಸ್: ಎ ಬೆವರುವಿಕೆ, ಬಿ ನಡುಕ, ಸಿ ಕೋಪ, ಡಿ ಭಯ. ಸರಿಯಾದ ಉತ್ತರ ಆಪ್ಷನ್ ಬಿ ನಡುಕ. ತಾಯಿಯ ಕುಟುಂಬದಲ್ಲಿ ಯಾರಿಗಾದರೂ ಈಗಾಗಲೇ ಈ ಸಮಸ್ಯೆ ಇದ್ದರೆ ಮಗ ಕೂಡ ಈ ಕಾಯಿಲೆಯಿಂದ ಬಳಲುತ್ತಿರಬಹುದು. ಇದಲ್ಲದೆ ತಂದೆಯ ಕುಟುಂಬದಲ್ಲಿಯೂ ಯಾರಿಗಾದರೂ ನಡುಕ ಇದ್ದರೆ ಮಗಳು ಅದನ್ನು ಹೊಂದಬಹುದು. ದೇಹದಲ್ಲಿ ಪೋಷಕಾಂಶಗಳ ಕೊರತೆಯಿಂದಲೂ ಕೂಡ ನಡುಕ ಸಮಸ್ಯೆಯಾಗಬಹುದು. ಈ ಸಮಸ್ಯೆಯನ್ನು ತಪ್ಪಿಸಲು ನಿಮ್ಮ ಆಹಾರದಲ್ಲಿ ಪೋಷಕಾಂಶಗಳನ್ನು ಒಳಗೊಂಡಿರುವುದು ಬಹಳ ಮುಖ್ಯವಾಗಿರುತ್ತದೆ. ಆರನೇ ಪ್ರಶ್ನೆ,
ಯಾವುದನ್ನು ಸೇವಿಸುವುದರಿಂದ ಶ್ವಾಸಕೋಶ ನೈಸರ್ಗಿಕವಾಗಿ ಸ್ವಚ್ಛವಾಗುತ್ತದೆ? ಆಪ್ಷನ್ಸ್ ಎ ತುಳಸಿ, ಬಿ ಆಡುಸೋಗೆ, ಸಿ ಕಾಳುಮೆಣಸು, ಡಿ ಅರಿಶಿಣ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ತುಳಸಿಯಲ್ಲಿ ಹಲವಾರು ಆರೋಗ್ಯಕಾರಿ ಗುಣಗಳಿವೆ. ಶ್ವಾಸಕೋಶವನ್ನು ಸ್ವಚ್ಛಗೊಳಿಸುವ ಸಾಕಷ್ಟು ಗುಣಗಳು ಇದರಲ್ಲಿವೆ. ತುಳಸಿಯು ಉತ್ಕರ್ಷಣ ನಿರೋಧಕ ಹಾಗೂ ಉರಿಯೂತದ ಗುಣಲಕ್ಷಣಗಳನ್ನು ಹೊಂದಿದೆ. ಇನ್ನು ಮಲಬಾರ್ ನಟ್ ಎಂದು ಕರೆಯಲ್ಪಡುವ ಆಡುಸೋಗೆ ಎಲೆಗಳು ಶ್ವಾಸಕೋಶವನ್ನು ಶುದ್ಧೀಕರಿಸುವ ಗುಣಗಳನ್ನು ಹೊಂದಿವೆ. ಇದರಲ್ಲಿರುವ ಆಲ್ಕಲಾಯ್ಡ್ ಗುಣಲಕ್ಷಣಗಳು ಶ್ವಾಸಕೋಶದ ಕಾರ್ಯವನ್ನು ಸುಧಾರಿಸುತ್ತದೆ. ಆಡುಸೋಗೆ ಎಲೆಗಳು ಕಫವನ್ನು ಹೋಗಲಾಡಿಸುವುದು ಮಾತ್ರವಲ್ಲದೆ ಕೆಮ್ಮನ್ನು ಸಹ ನಿವಾರಿಸುತ್ತದೆ. ಇದಲ್ಲದೆ ಬ್ರಾಂಕೈಟಿಸ್ ಮತ್ತು ಅಸ್ತಮಾದಂತಹ ಉಸಿರಾಟದ ಕಾಯಿಲೆಗಳನ್ನು ಗುಣಪಡಿಸಲು ಸಹಾಯ ಮಾಡುತ್ತದೆ. 7ನೇ ಪ್ರಶ್ನೆ, ಯಾವುದರ ಕೊರತೆಯಿಂದ ಸ್ನಾಯು ಸೆಳೆತ ಉಂಟಾಗುತ್ತದೆ? ಆಪ್ಷನ್ಸ್ ಎ ಮೆಗ್ನೀಷಿಯಂ, ಬಿ ಸೋಡಿಯಂ, ಸಿ ಕ್ಯಾಲ್ಸಿಯಂ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ನಮ್ಮ ದೇಹದಲ್ಲಿ ಪೊಟ್ಯಾಷಿಯಂ, ಮೆಗ್ನೀಷಿಯಂ, ಕ್ಯಾಲ್ಸಿಯಂ ಮತ್ತು ಸೋಡಿಯಂನಂತಹ ಎಲೆಕ್ಟ್ರೋಲೈಟ್ಗಳ ಕೊರತೆಯಿಂದಾಗಿ ಸೆಳೆತ ಉಂಟಾಗುವ ಸಾಧ್ಯತೆ ಇರುತ್ತದೆ. ಈ ನರರೋಗ ಸಮಸ್ಯೆ ಹೆಚ್ಚಾಗಿ ಮಧುಮೇಹ ಪೀಡಿತರಲ್ಲಿ ಕಂಡುಬರುತ್ತದೆ. ಅಲ್ಲದೆ ನೀವು ಹೆಚ್ಚು ಕೆಲಸ ಅಥವಾ ವ್ಯಾಯಾಮ ಮಾಡಿದಾಗ ನೀವು ಸುಸ್ತಾಗುತ್ತೀರಿ ಮತ್ತು ನಿಮ್ಮ ಕಾಲುಗಳು ಸೆಳೆತಕ್ಕೆ ಒಳಗಾಗುತ್ತವೆ. ಈ ಸೆಳೆತವು ಕೆಲವು ಔಷಧಿಗಳ ಅಡ್ಡ ಪರಿಣಾಮವೂ ಆಗಿರಬಹುದು. ಕಾಲು ಸೆಳೆತ ನೈಸರ್ಗಿಕ ಘಟನೆಯಾಗಿದೆ. ವಿಶೇಷವಾಗಿ ಗರ್ಭಿಣಿಯರಲ್ಲಿ ಕಂಡುಬರುತ್ತದೆ. ಮಧುಮೇಹ, ಥೈರಾಯ್ಡ್, ಮೂತ್ರಪಿಂಡದ ಕಾಯಿಲೆ ಮತ್ತು ನರಗಳ ಸಮಸ್ಯೆಗಳಿಂದ ನಿದ್ರೆಯ ಸಮಯದಲ್ಲಿ ಕಾಲು ಸೆಳೆತ ಉಂಟಾಗಬಹುದು. 8ನೇ ಪ್ರಶ್ನೆ, ಸೌತೆಕಾಯಿ ತಿನ್ನಲು ಸರಿಯಾದ ಸಮಯ ಯಾವುದು? ಆಪ್ಷನ್ಸ್ ಎ ಬೆಳಗ್ಗೆ, ಬಿ ಮಧ್ಯಾಹ್ನ, ಸಿ ರಾತ್ರಿ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಹಗಲಿನಲ್ಲಿ ಸೌತೆಕಾಯಿಯನ್ನು ತಿನ್ನಬಹುದು. ಖಾಲಿ ಹೊಟ್ಟೆಯಲ್ಲಿ ಸೌತೆಕಾಯಿಯನ್ನು ತಿನ್ನುವುದು ಪ್ರಯೋಜನಕಾರಿ, ಏಕೆಂದರೆ ನೀವು ಇಡೀ ದಿನ ಸಕ್ರಿಯ ಮತ್ತು ತಾಜಾತನವನ್ನು ಹೊಂದಿರುವಂತೆ ನೋಡಿಕೊಳ್ಳುತ್ತದೆ. ಹಗಲಿನಲ್ಲಿ ಸೌತೆಕಾಯಿಯನ್ನು ತಿನ್ನುವುದರಿಂದ ಚಯಾಪಚಯವು ಹೆಚ್ಚಾಗುತ್ತದೆ ಮತ್ತು ಹೊಟ್ಟೆಯ ಸಮಸ್ಯೆಗಳು ಸಹ ಗುಣವಾಗುತ್ತದೆ. ಡಿಟಾಕ್ಸ್ ಡ್ರಿಂಕ್ ತೆಗೆದುಕೊಳ್ಳಲು ಬಯಸಿದರೆ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೌತೆಕಾಯಿ ಸೇವಿಸಬಹುದು. ಇದು ಹೊಟ್ಟೆಯನ್ನು ಸ್ವಚ್ಛಗೊಳಿಸಲು ಮತ್ತು ದೇಹದಿಂದ ವಿಷವನ್ನು ಹೊರಹಾಕಲು ಸಹಾಯ ಮಾಡುತ್ತದೆ. ಅಲ್ಲದೆ ಇದರಲ್ಲಿ ಫೈಬರ್ ಮತ್ತು ನೀರಿನ ಅಂಶ ಹೆಚ್ಚಿರುವುದರಿಂದ ಜೀರ್ಣಕ್ರಿಯೆಯನ್ನು ಉತ್ತೇಜಿಸುತ್ತದೆ. ಇನ್ನು ಮಧ್ಯಾಹ್ನದ ಊಟದಲ್ಲಿಯೂ ಸಲಾಡ್ ಆಗಿ ಸೌತೆಕಾಯಿ ತಿನ್ನುವುದು ಉತ್ತಮ ಆಯ್ಕೆಯಾಗಿದೆ. ಇದು ಜೀರ್ಣಕ್ರಿಯೆಯನ್ನು ಸುಧಾರಿಸುವುದರ ಜೊತೆಗೆ ನಿಮ್ಮ ಆಹಾರವನ್ನು ಬೇಗ ಜೀರ್ಣಿಸಿಕೊಳ್ಳಲು ಸಹಾಯ ಮಾಡುತ್ತದೆ. ಬೇಸಿಗೆಯಲ್ಲಿ ಇದು ದೇಹವನ್ನು ತಂಪಾಗಿ ಮತ್ತು ಹೈಡ್ರೇಟ್ ಆಗಿ ಇಡುತ್ತದೆ. ಮಧ್ಯಾಹ್ನ ಸೌತೆಕಾಯಿ ತಿನ್ನುವುದು ತೂಕ ಇಳಿಸಿಕೊಳ್ಳಲು ಪ್ರಯೋಜನಕಾರಿಯಾಗಿದೆ, ಏಕೆಂದರೆ ಇದು ಹೊಟ್ಟೆ ತುಂಬಿರುವಂತೆ ಮಾಡುತ್ತದೆ ಮತ್ತು ಹೆಚ್ಚು ತಿನ್ನುವುದನ್ನು ತಪ್ಪಿಸುತ್ತದೆ. 9ನೇ ಪ್ರಶ್ನೆ, ಯಾವ ಮೀನುಗಳಲ್ಲಿ ಹೆಚ್ಚಿನ ಪೌಷ್ಟಿಕಾಂಶ ಕಂಡುಬರುತ್ತದೆ? ಆಪ್ಷನ್ಸ್ ಎ ಕಾಟ್ಲಾ, ಬಿ ಮ್ಯಾಕರಲ್, ಸಿ ಇಪ್ಪೆ ಮೀನು, ಡಿ ಸಾಲ್ಮನ್. ಸರಿಯಾದ ಉತ್ತರ ಆಪ್ಷನ್ ಬಿ ಮತ್ತು ಡಿ. ನದಿ, ಸರೋವರಗಳು ಮತ್ತು ಕೊಳಗಳಲ್ಲಿ ಬೆಳೆಯುವ ಮೀನುಗಳು ಹುಳುಗಳು, ಸಸ್ಯಗಳು, ಪಾಚಿ ಹಾಗೂ ಕೀಟಗಳನ್ನು ತಿನ್ನುವ ಮೂಲಕ ಬೆಳೆಯುತ್ತವೆ. ಈ ರೀತಿಯ ಮೀನುಗಳಲ್ಲಿ ಒಮೆಗಾ 3 ಕೊಬ್ಬಿನಾಮ್ಲಗಳು ಕಡಿಮೆ ಇರುತ್ತವೆ. ನದಿ ಮೀನುಗಳಿಗೆ ಹೋಲಿಸಿದರೆ ಸಮುದ್ರದ ಮೀನುಗಳಲ್ಲಿ ಒಮೆಗಾ 3 ಕೊಬ್ಬಿನಾಮ್ಲಗಳು ಹೆಚ್ಚಿರುತ್ತವೆ. ಸಾಲ್ಮನ್, ಟ್ಯೂನಾ, ಮ್ಯಾಕರಲ್, ಸಾರ್ಡಿನ್ ಮತ್ತು ಹೇರಿಂಗ್ನಂತಹ ಸಣ್ಣ ಮೀನುಗಳು ದೊಡ್ಡ ಮೀನುಗಳಿಗಿಂತ ಹೆಚ್ಚು ಆರೋಗ್ಯಕರವಾಗಿವೆ. ಅವು ಪ್ರೋಟೀನ್ನಲ್ಲಿ ಸಮೃದ್ಧವಾಗಿವೆ. ಚರ್ಮವನ್ನು ಹೊಳೆಯುವಂತೆ ಮಾಡಲು ಸಹಾಯ ಮಾಡುತ್ತದೆ. 10ನೇ ಪ್ರಶ್ನೆ, ಭಾರತದ ಆಗ್ನೇಯ ತುದಿಯಲ್ಲಿರುವ ಕೊನೆಯ ಗ್ರಾಮ ಯಾವುದು? ಆಪ್ಷನ್ಸ್ ಎ ಮಾನ, ಬಿ ವಾಘಾ, ಸಿ ಧನುಷ್ಕೋಟಿ, ಡಿ ಚಿತ್ಕಲ್. ಸರಿಯಾದ ಉತ್ತರ ಆಪ್ಷನ್ ಸಿ ಧನುಷ್ಕೋಟಿ. ಧನುಷ್ಕೋಟಿಯು ತಮಿಳುನಾಡು ರಾಜ್ಯದ ಪಂಬನ್ ದ್ವೀಪದ ಆಗ್ನೇಯ ತುದಿಯಲ್ಲಿರುವ ನಮ್ಮ ದೇಶದ ಕೊನೆಯ ಗ್ರಾಮ ಎಂದು ಕರೆಯಲಾಗುತ್ತದೆ. ತಮಿಳುನಾಡಿನ ರಾಮೇಶ್ವರಂ ದ್ವೀಪದಲ್ಲಿದೆ. ಧನುಷ್ಕೋಟಿ ಒಂದು ಕಾಲದಲ್ಲಿ ಅತ್ಯಂತ ಸುಂದರವಾದ ಸ್ಥಳವಾಗಿತ್ತು. ಭಾರತ ಶ್ರೀಲಂಕಾ ನಡುವಿನ ವ್ಯಾಪಾರಕ್ಕೆ ಇದು ತುಂಬಾ ಮುಖ್ಯವಾಗಿತ್ತು. ಆದರೆ 1964ರ ಡಿಸೆಂಬರ್ 23ರ ಕರಾಳ ರಾತ್ರಿಯಾಗಿ ಉಳಿದಿತ್ತು. ಈ ದಿನ ಸರಿಪಡಿಸಲಾಗದ ದುರಂತವೊಂದು ಜರುಗಿ ಹೋಗಿತ್ತು. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋನಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.